ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಿಷ್ಣು ಸಹಸ್ರನಾಮದ ಅರ್ಥಚಿಂತನೆಯಲ್ಲಿ ಎರಡನೆಯ ನಾಮ ವಿಷ್ಣು. ಓಂ ವಿಷ್ಣುವೇ ನಮಃ. ಈ ವಿಷ್ಣು ಅನ್ನತಕ್ಕಂಥ ನಾಮಕ್ಕೆ ಅರ್ಥ ಏನಂತ ಅಂದರೆ, ಸರಳವಾಗಿ ತಿಳಿಯಬೇಕು ಅಂತ ಅಂದರೆ, ವಿಶಿಷ್ಟವಾದ ಬಲ, ಪ್ರೇರಕತ್ವ ಹಾಗೆ ವ್ಯಾಪ್ತಿ ಇವುಗಳನ್ನು ಸ್ವಾಭಾವಿಕವಾಗಿ ಪಡೆದಿರತಕ್ಕಂಥವನು ಯಾರು? ಅವನೇ ವಿಷ್ಣು. ಇದರ ಅರ್ಥ ಹೇಗೆ ಮಾಡಬೇಕು ಅಂದರೆ, ಎಲ್ಲರಿಗೂ ಉತ್ತಮವಾಗಿರ್ತಕ್ಕಂಥವನು ಯಾರು ಅಂತ ಅಂದರೆ ಭಗವಂತ. ಅಂದರೆ ಈಗ ನಮ್ಮಲ್ಲಿ ನಾವು ಒಂದು ಸಿದ್ಧಾಂತವನ್ನು ಹೇಳಬೇಕಂತಂದರೆ, ಈಗ ಲಕ್ಷ್ಮೀದೇವಿ, ನಂತರ ಬ್ರಹ್ಮದೇವರು, ಹೀಗೆ ತಾರತಮ್ಯೋಪ ರೀತಿಯಲ್ಲಿ ನಾವು ದೇವತೆಗಳನ್ನ ನೋಡ್ಬೋದು. ಹಾಗೆ ಶಿವಪಾರ್ವತಿ, ಗಣೇಶ, ಸ್ಕಂದ, ಸುಬ್ರಹ್ಮಣ್ಯ, ಹೀಗೆ ಅದೇ ರೀತಿ ಈ ರೀತಿ ಆದಂತಹ ಒಂದು ತಾರತಮ್ಯ ರೀತಿ ನಮ್ಮಲ್ಲಿ ಇದೆ. ಅದರ ಇನ್ನೂ ಒಂದು ಒಳ ಅರ್ಥದಲ್ಲಿ ನಾವು ಚಿಂತನೆ ಮಾಡಬೇಕು ಅಂತಂದರೆ, ಈ ಪರಮಾತ್ಮ ಕ್ಷಣ ಕ್ಷಣದಲ್ಲೂ ಏನು ಮಾಡ್ತಾನೆ ಅಂದರೆ, ಈ ಲಕ್ಷ್ಮೀದೇವಿಯರಲ್ಲಿ, ಚತುರ್ಮುಖ ಬ್ರಹ್ಮದೇವರಲ್ಲಿ, ರುದ್ರದೇವರಲ್ಲಿ, ವಾಯುದೇವರಲ್ಲಿ, ಹೀಗೆ ಸಕಲರಲ್ಲೂ ಕ್ಷಣ ಕ್ಷಣದಲ್ಲೂ ಪ್ರತಿಯೊಂದು ವಿಷಯದಲ್ಲಿ ಅವರಿಗೆ ಅಂತರ್ಯಾಮಿಯಾಗಿ ಪ್ರೇರೇಪಿಸ್ತಾ ಇರ್ತಾನೆ. ಇದಕ್ಕೆ ಬೇಕಾದಂತಹ ಜ್ಞಾನಬಲ, ಕ್ರಿಯಾಬಲ ಮತ್ತು ವ್ಯಾಪ್ತಿ ಅವನಲ್ಲಿ ಇದೆ ಅಂತ ಹೇಳ್ತಾರೆ. ಅವನ ಬಲ ಯಾವ ದೇಶ ಕಾಲದಲ್ಲೂ, ಯಾವ ವಿಷಯದಲ್ಲೂ ಯಾವುದೇ ರೀತಿಯ ಇತಿಮಿತಿಗೆ ಒಳಗಾಗಿರತಕ್ಕಂಥದ್ದು ಅಂತ ಹೇಳ್ತಾರೆ. ಅಂದರೆ ಎಲ್ಲರಲ್ಲೂ ಕೂಡ ಅವರಲ್ಲಿ ಒಂದು ಪ್ರಚೋದನೆ ಅಥವಾ ಅವರನ್ನು ಒಂದು ಕಂಟ್ರೋಲಿಂಗ್ ಅಂತ ಮಾಡ್ತಕ್ಕಂಥವನು ಯಾರು ಅಂದರೆ ವಿಷ್ಣು ಅಂತ. ಎಲ್ಲೆಡೆ ಯಾವಾಗಲೂ ಗುಣಪರಿಪೂರ್ಣನಾಗಿ ಅವನು ಇರ್ತಾನೆ. ಅವನಿರುವ ದೇಶಕಾಲಗಳಿಗೆ ಸಂಬಂಧಿಸಿದ ವ್ಯಾಪ್ತಿಯಂತೆ ಗುಣಗಳಿಗೆ ಸಂಬಂಧಿಸಿದ ವ್ಯಾಪ್ತಿ ಹೊಂದಿದ್ದು 3 ವಿಧದ ವ್ಯಾಪ್ತಿಯನ್ನು ಪಡೆದಿರ್ತಾನೆ. ಹೀಗೆ ವೈಶಿಷ್ಟ್ಯಪೂರ್ಣವಾದ ಬಲ, ಪ್ರೇರಕತ್ವ ಹಾಗೆ ವ್ಯಾಪ್ತಿ, ಇವುಗಳನ್ನು 3 ರೀತಿಯ ವ್ಯಾಪ್ತಿ ಅಂತ ಹೇಳ್ತಾರೆ. ಅವನ ಸಹಜವಾದ ಇವೆಲ್ಲವೂ ಕೂಡ ಅವನ ಸಹಜವಾದಂತಹ ಒಂದು ಗುಣಗಳೇ ಹೊರತು ಇತರರ ಅನುಗ್ರಹದಿಂದ ಪಡೆದವನಲ್ಲ ಅವನು. ಅಂದರೆ ಈಗ ನಾವು ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದು, ಶಿವನಲ್ಲಿ ಪ್ರಾರ್ಥನೆ ಮಾಡಬಹುದು, ಅಥವಾ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದು, ಅಥವಾ ಸ್ಕಂದನಲ್ಲಿ ಪ್ರಾರ್ಥನೆ ಮಾಡ್ಬೋದು. ಇವರೆಲ್ಲರಿಗೂ ಕೂಡ ಅವರವರ ನಾವೀಗ ಪ್ರಾರ್ಥನೆಯನ್ನು ಮಾಡಿದ್ವಿ ಅಂದರೆ ಅವರಲ್ಲಿ ವರ ಕೊಡ್ತಕ್ಕಂಥವನು ಯಾರು ಅಂತ ಅಂದರೆ ಅದು ವಿಷ್ಣು. ಈಗ ನಾವು ಹಿರಣ್ಯಕಶಿಪು ಬ್ರಹ್ಮದೇವರಲ್ಲಿ ನನಗೆ ಸಾವೇ ಬರಬಾರ್ದು ಅಂತ ಹೇಳಿ ಹಲವಾರು ವರಗಳನ್ನ ಕೇಳ್ತಾನೆ. ನಿಮಗೆ ಗೊತ್ತಿದೆ ಕಥೆಗಳೆಲ್ಲ. ನಾನು ನೀರಲ್ಲಿ ಸಾಯಬಾರ್ದು, ಆಮೇಲಿಂದ ಗಾಳಿಯಲ್ಲಿ ಸಾಯಬಾರ್ದು, ಹೀಗೆ ಎಷ್ಟೊಂದು ರೀತಿಯ ಪ್ರಶ್ನೆಗಳನ್ನ ಕೇಳ್ತಾನೆ. ಆ ಪ್ರಶ್ನೆನ ಕೇಳಿದಾಗ ಬ್ರಹ್ಮದೇವರು ಒಂದು ಕ್ಷಣ ಅವನಿಗೆ ವರ ಕೊಡಬೇಕಂತಂದರೆ ಒಂದು ಕ್ಷಣ ನಿಲ್ಲಿಸಿ ಯೋಚನೆ ಮಾಡಿ ವರಗಳನ್ನ ಕೊಡ್ತಿದ್ರಂತೆ. ಅಲ್ಲಿ ಆ ಯೋಚನೆ ಮಾಡೋ ಒಂದು ಸಿಂಕ್ ಏನಿದೆ ಅದನ್ನು ಆ ಪರಮಾತ್ಮನಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡಿ ಆ ಪರಮಾತ್ಮ ಓಕೆ ಅಂತಂದರೆ ಮಾತ್ರ ಇವರು ಅವನಿಗೆ ವರವನ್ನು ಕೊಡ್ತಾ ಇದ್ರು. ಅಂದರೆ ಈಗ ಸ್ವತಂತ್ರ ದೇವತೆಗಳು ಯಾರು ಅಂದರೆ ಸ್ವತಂತ್ರ ಆದಂತಕ್ಕಂಥವನು ಪರಮಾತ್ಮ ವಿಷ್ಣು. ಆನಂತರ ಅವನಿಂದ ಬಂದಿರತಕ್ಕಂತಹ ಎಲ್ಲ ದೇವತೆಗಳು ಕೂಡ ಅವನ ಅಂತಂದರೆ ಅವರ ಅಂತರ್ಯಾಮಿಯಾಗಿ ಪರಮಾತ್ಮನೇ ಇರ್ತಾನೆ, ವಿಷ್ಣುವೇ ಇರ್ತಾನೆ. ಆ ರೀತಿಯ ಒಂದು ಏನು ಹೇಳ್ತಾರೆ ಅಂತಂದರೆ ಒಂದು ಬಲ, ಒಂದು ಹಾಗೆ ಪ್ರೇರಕತ್ವ, ಇವುಗಳನ್ನ ಸಹಜವಾಗಿ ಹೊಂದಿರತಕ್ಕಂಥವನು ಯಾರು ಅಂತಂದರೆ ಅವನೇ ವಿಷ್ಣು ಅಂತ. ಈ ವಿಷ್ಣು ನಾಮದ ಈ ರಹಸ್ಯವರ್ತವನ್ನು ಯಾರು ನಮಗೆ ತಿಳಿಸ್ಕೊಡ್ತಾರೆ ಅಂದರೆ ಪರಮಾತ್ಮನ ಒಂದು ರೂಪ, ಅಂದರೆ ಒಂದು ಅವತಾರ ಮಹಿದಾಸ ಅಂತ. ಇದು ಶ್ರೀಮದ್ ಭಾಗವತದಲ್ಲಿ ಈ ಮಹಿದಾಸನ ಒಂದು ಕತೆ ಬರುತ್ತೆ ನಮಗೆ. ಈ ಮಹಿದಾಸ ಎಂಬ ಭಗವಂತನೇ ಐತರೇಯೋಪನಿಷತ್ತಲ್ಲಿ ಇದನ್ನು ಉಪದೇಶಿಸಿದ್ದಾನೆ, ಈ ವಿಷ್ಣು ಪದದ ಅರ್ಥವನ್ನು. ಅಲ್ಲದೆ ನಮಗೆ ವೈದಿಕ ವಾಗ್ಮಯದಲ್ಲೂ ಕೂಡ 2 ವರ್ಣಗಳ ಸಂಯೋಗದಿಂದ ಉಂಟಾಗುವ ಪ್ರತಿಯೊಂದು ಸಂಧಿಯೂ ಕೂಡ ವಿಷ್ಣು ನಾಮದಲ್ಲಿ ಶ ಮತ್ತು ಣ ಕಾರಗಳ ಅರ್ಥವನ್ನು ಇದನ್ನೇ ಸಾರುತ್ತೆ ಅಂತ ಮಹಿದಾಸ ಹೇಳ್ತಾರೆ. ಹೇಗೆ ಅಂತಂದರೆ ವಿಶಿಷ್ಟವಾದಂತಹ ಜ್ಞಾನವನ್ನು ಹಾಗೆ ಪ್ರೇರಕ ಶಕ್ತಿಯನ್ನು ಕೊಡ್ತಕ್ಕಂಥವನು, ಬಲ ಮತ್ತು ಪ್ರೇರಕತ್ವವನ್ನು ಕೊಡ್ತಕ್ಕಂಥವನು ಯಾರು ಅಂದರೆ ಅವನೇ ವಿಷ್ಣು ಅಂತ. ಹಾಗೆ ಆ ಮಹಿದಾಸ ರೂಪದಲ್ಲಿ ಪರಮಾತ್ಮನೇ ಹೇಳ್ತಾನೆ, ಈ ಹೋಮಾದಿಗಳಲ್ಲಿ, ಅಧ್ಯಯನಾದಿಗಳಲ್ಲಿ
ಈ ವಿಷ್ಣು ನಾಮಾರ್ಥದ ಧ್ಯಾನವನ್ನು ಮಾಡಿ ಈ ವಿಷ್ಣು ನಾಮದ ಜಪವೇ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಅಲ್ಲದೆ ಸಕಲ ವೇದಗಳಲ್ಲೂ ಕೂಡ ವಿಷ್ಣು ನಾಮದ ವ್ಯಾಖ್ಯಾನಗಳು ಇದೆ ಅಂತಂದರೆ ಅಂತಹ ವಿಷ್ಣು ನಾಮಾರ್ಥದ ಅನುಸಂಧಾನ ಇಲ್ಲ ಅಂದರೆ, ಅಥವಾ ನಾವು ಮಾಡ್ತಕ್ಕಂತಹ ಅಧ್ಯಯನ ಅಥವಾ ಹೋಮಾದಿಗಳು ಅವೆಲ್ಲವೂ ಕೂಡ ವ್ಯರ್ಥ ಅಂತ ಹೇಳಿ ಯಾರಂತಂದರೆ ಕಾಶ್ಯಪೇಯ ಋಷಿಗಳು ಇದರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಸಮಗ್ರ ವೈದಿಕ ವಾಗ್ಮಯಕ್ಕೆ ಈ ವ್ಯಾಖ್ಯಾನಕ್ಕೆ ಈ ವಿಷ್ಣು ಅನ್ನತಕ್ಕಂಥ ನಾಮ ಇದೆ. ಅದರಿಂದ ಹರಿವಂಶ ಮುಂತಾದ ಗ್ರಂಥಗಳಲ್ಲಿ ಇದೆಲ್ಲ, ಅಂದರೆ ಈ ಹರಿವಂಶ ಗ್ರಂಥಗಳಲ್ಲಿ ಇವೆಲ್ಲವನ್ನು ಕೂಡಿಸಿ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಕಡೆ ಕೂಡ ಶ್ರೀಹರಿಯೇ ಪ್ರತಿಪಾದ್ಯನೆಂದು ಮತ್ತು ಅವನ ನಾಮವನ್ನು ವಿಷ್ಣು ಅಂತ ಹೇಳಿ ಆ ಶ್ರೀಹರಿಯನ್ನು ಕರೀತಾರೆ ಅಂತ ಹೇಳ್ತಾರೆ. ನಾವು ಇನ್ನೂ ಒಂದು ಸರಳವಾಗಿ ನಾವು ತಿಳ್ಕೊಬೇಕಂದ್ರೆ, ಇದು ನಾವು ಐತರೇಯ ಉಪನಿಷತ್ತಲ್ಲಿ ಈ ವಿಷ್ಣು ನಾಮದ ಬಗ್ಗೆ ನಾವು ಇದನ್ನು ತಿಳ್ಕೊಂಡ್ವಿ. ಇನ್ನು ನಾವು ಸಾಮಾನ್ಯವಾಗಿ ತಿಳ್ಕೋಬೇಕು ಅಂತಂದರೆ, ಈ ಸಾಮಾನ್ಯವಾಗಿ ವಿಷ್ಣು ಅನ್ನತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ದು ಅಂತ ನಾವು ತಿಳ್ಕೊಂಡಿರ್ತೀವಿ. ಅದು ಈ ವಿಷ್ಣು ಅನ್ನತಕ್ಕಂಥ ನಾಮ ಏನಂತಂದರೆ ತ್ರಿಮೂರ್ತಿಗಳಲ್ಲಿ ಒಬ್ಬರು ಒಂದು ನಾಮ ಇದು, ಅಂದರೆ ವಿಷ್ಣು ಈ ನಾಮ. ಹಾಗೆ ಇದು ನಾವು ಯಾವುದೇ ಒಂದು ಜಾತಿ ಅಥವಾ ಇದು ಜಾತಿ ಅಂತ ಅಲ್ಲ, ಒಂದು ಧರ್ಮಗಳಲ್ಲಿ ನಾವು ನೋಡ್ಬೋದು. ಹಿಂದೂ, ಮುಸ್ಲಿಂ, ಕ್ರೈಸ್ತ ಧರ್ಮದಲ್ಲಿ ದೇವರು ಅಂತಂದರೆ ವಿಷ್ಣು ಅನ್ನತಕ್ಕಂಥದ್ದು ಒಂದು ಸಂಸ್ಕೃತದ ಪದ ಇದೆ. ಅಂದರೆ ಇದು ಹಿಂದೂಗಳಿಗೆ ಆರಾಧ್ಯ ದೈವ ಅಂತ ಹೇಳಿ ನಾವು ತಿಳಿಬಹುದು ಅಂತ. ಆದರೆ ಈ ವಿಷ್ಣು ಅನ್ನೋದು ಎಲ್ಲ ಶಬ್ದಗಳಲ್ಲಿ ಸರ್ವ ಶಬ್ದವಾಚ್ಯನಾದವನು ಯಾರು ಅಂದರೆ ವಿಷ್ಣು. ಅದಕ್ಕೆ ಅವನಿಗೆ ಸರ್ವ ಶಬ್ದವಾಚ್ಯ ಅಥವಾ ಸರ್ವಗತ ಭಗವಂತ ಅಂತ ಹೇಳ್ತಾರೆ. ಓಮ್ನಿಪೊಟೆಂಟ್ ಆ್ಯಂಡ್ ಓಮ್ನಿ ಪ್ರೆಸೆಂಟ್ ಅಂತ ಇಂಗ್ಲೀಷಲ್ಲಿ ಇದನ್ನು ಹೇಳ್ತಾರೆ. ಇದು ಎಲ್ಲ ಜಾತಿ ಧರ್ಮವನ್ನು ಮೀರಿ ಎಲ್ಲರೂ ಒಪ್ಪುವಂತಹ ಅರ್ಥ ಇದು ಈ ವಿಷ್ಣು ಅನ್ನತಕ್ಕಂಥದ್ದು. ಇನ್ನು ಈ ಪದವನ್ನು ಒಡೆದು ನೋಡಿದ್ರೆ ವಿಷ್ಣು ಆಗುತ್ತೆ. ವಿಷ್ಣು ಅಂದರೆ ವಿಶಿಷ್ಟವಾದ ಜ್ಞಾನವನ್ನು ಕೊಡುವವನು, ಒಳಗೆ ಇದ್ದು ಸಂಸಾರದ ವಿಷವನ್ನು ಪರಿಹರಿಸಿ ನಮ್ಮ ಕ್ರಿಯೆಯನ್ನು ನಿಯಂತ್ರಿಸಿ ಪರಿಪೂರ್ಣವಾದ ಅಂದರೆ ಪ್ರಾಣಶಕ್ತಿಯನ್ನು ಕೊಡ್ತಕ್ಕಂಥವನು, ಎಲ್ಲರನ್ನೂ ರಕ್ಷಿಸುವ ಬಲ ಇರುವ ಸರ್ವಶಕ್ತನಾದ ಭಗವಂತ ಯಾರು ಅಂತಂದರೆ ಅವನೇ ವಿಷ್ಣು ಅಂತ ಹೇಳ್ತಾರೆ. ಹೀಗೆ ಈ ಸಹಸ್ರನಾಮವನ್ನು ಕೂಡ ವಿಷ್ಣು ಸಹಸ್ರನಾಮ ಅಂತಲೇ ಕರೆದಿದ್ದಾರೆ. ಹೀಗೆ ಈ ವಿಷ್ಣು ಸಹಸ್ರನಾಮದ ಮಹತ್ವ, ಹಾಗೆ ಈ ವಿಷ್ಣು ಅನ್ನತಕ್ಕಂಥ ಓಂ ವಿಶ್ವಂ ವಿಷ್ಣುವ ಷಟ್ಕಾರು ಅಂತ ಬರೋದ್ರಲ್ಲಿ ಎರಡನೇ ಪದ ಏನಿದೆ ಇದು ವಿಷ್ಣು. ಇದರ ಬಗ್ಗೆ ನಾವು ತಿಳಿದುಕೊಂಡ್ವಿ. ಹಾಗೆ ಮುಂದೆ ವಷಟ್ಕಾರ ಅನ್ನತಕ್ಕಂಥ ನಾಮದ ಅನುಸಂಧಾನವನ್ನು ಮಾಡೋಣ. ಪ್ರೀತೋಸ್ತು ಕೃಷ್ಣ ಪ್ರಭು, ನಿಮ್ಮ ಪಣೀಂದ್ರ. ಜನರಿಗೆ ತಿಳಿಯದು ಇದರ ಮಹಿಮಾ, ಜನರಿಗೆ ತಿಳಿಯದು ಇದರ ಮಹಿಮಾ, ಘನ್ನ ಮಹಿಮ ವಿಷ್ಣು ಸಹಸ್ರನಾಮ. ಏನ್ ಸವಿ ಆಹಾ ಏನ್ ಸವಿ, ಆಹಾ ಏನ್ ಸವಿ, ಏನ್ ಸವಿ ಹರಿನಾಮ. ಮನಸ್ಸು ತೃಪ್ತಿಯಾಗ್ವದು ಪ್ರೇಮ. ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗ್ವದು ಪ್ರೇಮ.